ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ನೀವೆಲ್ಲ ಇವತ್ತು ಗೆಣಸಿನ ಸೇವ್ ಅಥವಾ ಗೆಣಸಿನ ಚಿವಡ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಗೆಣಸಲೆ ಹೋಳ್ಗೆ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರುವಂಥ ವಿಡಿಯೋಸ್ ಒಳಗೆ ಹೋಳ್ಗೆ ಮತ್ತು ಚಿಪ್ಸದ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ, ಯಾಕಂದ್ರೆ ಈ ಚಿವಡ ಕ್ರಿಸ್ಪಿ ಆಗ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಟಿಪ್ಸ್ನ ಶೇರ್ ಮಾಡೀನಿ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಬರೀ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನನ್ನ ಹತ್ರ ಗೆಣಸು ಐತಿ ನೋಡ್ರಿ, ಇದು ಫ್ರೆಶ್ ಇರುವಂಥ ಗೆಣಸನ್ನ ಯೂಸ್ ಮಾಡತ್ತೀನಿ ನಾನು. ಇದು ಮ್ಯಾಲಿಂದ ಏನು ಕೆಂಪು ಸಿಪ್ಪಿ ಇರ್ತೈತಲ್ಲ, ಇವನ್ನ ಈ ಥರ ತೆಗೆದು ಬಿಡ್ಬೇಕ್ರಿ. ಈ ಥರ ನೀಟಾಗಿ ತೆಗೆದು ಬಿಡ್ಬೇಕು. ಈಗಂತೂ ಗೆಣಸಿನ ಸೀಸನ್ ಐತಿ. ಬೇರೆ ಟೈಮ್ ಒಳಗೂ ಗೆಣಸು ಅವೈಲೇಬಲ್ ಇರ್ತೈತಿ, ಆದ್ರೆ ಈ ಚಳಿಗಾಲದಾಗ ಸಿಗುವಂಥ ಗೆಣಸನ್ನಷ್ಟು ಫ್ರೆಶ್ ಬೇರೆ ಟೈಮ್ನಾಗ ಸಿಗೋದಿಲ್ಲ. ಸೊ ನೋಡಿರಿ, ಈ ಥರ ನಾನು ಸಿಪ್ಪೆ ಎಲ್ಲ ತೆಗೆದು ನೀರೊಳಗೆ ಹಾಕಾಕತ್ತೀನಿ. ಹಿಂಗೆ ನೀರೊಳಗೆ ಇಡ್ಬೇಕ್ರಿ, ಇಲ್ಲಾಂದ್ರೆ ಮ್ಯಾಲಿಂದ ಒಂದು ಲೇಯರ್ ಪೂರ ಕಪ್ಪಾಗಿಬಿಡ್ತೈತದ. ಈಗ ನೆಕ್ಸ್ಟ್ ಸಾಲ್ಟ್ ವಾಟರ್ ರೆಡಿ ಮಾಡ್ಕೊಳ್ಳೋಣಂತ. ಇದು ಎದಕ್ಕಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. 2 ಸ್ಪೂನಷ್ಟು ಉಪ್ಪಿಗೆ 4 ರಿಂದ 5 ಸ್ಪೂನಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದ್ರೊಳಗಿನ ಸಾಲ್ಟ್ ಎಲ್ಲ ಕರಗಬೇಕು. ಅದಕ್ಕೆ ಈ ಪ್ರೊಸೆಸ್ನ ಫಸ್ಟ್ ಮಾಡಿ ರೆಡಿ ಇಟ್ಕೋಬೇಕು. ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡ್ ಇಡ್ತೇನೆ ನಾನು. ಈಗ ನೆಕ್ಸ್ಟ್ ನಿಮ್ಮ ಹತ್ರ ಈ ಥರ ದೊಡ್ಡ ಹೋಲಿನ ಗ್ರೇಟರ್ ಇತ್ತಂದ್ರೆ ಇದರೊಳಗೆ ಗೆಣಸನ್ನ ಗ್ರೇಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಚಾಕುಯಿಂದನೇ ಕಟ್ ಮಾಡ್ಕೋಬೇಕು. ಅಗದಿ ತೆಳ್ಳಗೆ ಕಟ್ ಮಾಡ್ಕೋಬೇಕ್ರಿ. ಬಟ್ ನನಗೆ ಗ್ರೇಟರ್ಲೇ ಗ್ರೇಟ್ ಮಾಡಿದ್ರೆ ಒಂಥರ ಸೇವ್ಗತೆ ಅನ್ನಿಸ್ತದ. ಹೀಗಾಗಿ ನಾನು ಅಗದಿ ತೆಳ್ಳಗೆ ನಾನು ಚಾಕು ತೊಗೊಂಡು ಕಟ್ ಮಾಡ್ಕೊಳಕತ್ತೀನಿ. ಬಟ್ ಚಾಕುಲೇ ಕಟ್ ಮಾಡಾಕತ್ತೀರಿ ಅಂತಂದ್ರೆ ಅಗದಿ ತೆಳ್ಳಗೆ ಕಟ್ ಮಾಡ್ಕೋರಿ. ಈ ಫ್ರೆಂಚ್ ಫ್ರೈಸದು ಎಲ್ಲ ಹೆಂಗೆ ಕಟ್ ಮಾಡ್ತೀವಲ್ಲ ಸೇಮ್ ಅದೇ ಥರ. ಆದರೆ ಫ್ರೆಂಚ್ ಫ್ರೈಸ್ ತಿಕ್ನೆಸ್ ಒಳಗೆ ಒಂದು ಸ್ವಲ್ಪ ದಪ್ಪ ಇರ್ತೈತಿ. ಈ ಥರ ತೆಳ್ಳಗೆ ಕಡ್ಡಿ ಹೆಂಗಿರ್ತಾವ. ಇದನ್ನೇನು ಸ್ಲೈಸ್ ಮಾಡತ್ತೈತಲ್ಲ, ಇದು ಇಂಪಾರ್ಟೆಂಟ್ ರೀ. ಈ ಸ್ಲೈಸ್ನ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಬಿಟ್ರಿ ಅಂತಂದ್ರೆ ಆಮೇಲೆ ನಿಮ್ಗೆ ಒಂದೇ ಸೈಜ್ ಒಳಗೆ ಕಟ್ಟಾಗಿ ರೆಡಿ ಆಗ್ತೈತಿ. ಈ ಥರ ನಾನು ಎಲ್ಲ ಗೆಣಸನ್ನು ಸೇಮ್ ಒಂದೇ ಸೈಜ್ ಒಳಗೆ ಕಟ್ ಮಾಡಿ ರೆಡಿ ಮಾಡ್ಕೋತೀನಿ. ನೀವೇನು ಮಾಡಿರಿ ಅಂತಂದ್ರೆ 1-2 ಬ್ಯಾಚ್ ಕಟ್ ಮಾಡ್ಕೊಂಡು ಇವನ್ನ ಡೀಪ್ ಫ್ರೈ ಮಾಡೋಕೆ ಇಟ್ಬಿಡ್ರಿ. ಆಮೇಲೆ ನೆಕ್ಸ್ಟ್ ಮತ್ತು ಇನ್ನೊಂದು 2 ಬ್ಯಾಚ್ ಕಟ್ ಮಾಡ್ಕೊಳ್ಳೋರಾಗ ಅವು ಫ್ರೈ ಆಗಿರ್ತಾವೆ. ಇವನ್ನ ಫ್ರೈ ಮಾಡೋದು ಹೆಂಗೆ ಅಂತಲೂ ನಿಮಗೆ ತೋರಿಸ್ತೀನಿ ನಾನು. ಈ ಫ್ರೈ ಮಾಡುವಾಗ ಏನೈತಲ್ಲ, ಆಯಿಲ್ ತೀರ ಬಿಸಿ ಮಾಡಬಾರ್ದು, ಅಂದ್ರೆ ಹೊಗೆ ಬರುವಂಗೆ ಬಿಸಿ ಮಾಡಬಾರ್ದ್ರಿ. ಲೈಟಾಗೆ ಬಿಸಿ ಇರಬೇಕಿದೆ. ಈಗ ಬಿಸಿ ಇದ್ದಾಗ ಇವನ್ನಿಷ್ಟನ್ನು ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಗ್ಯಾಸ್ ಬೇಕಾದ್ರೆ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಬಿಡ್ರಿ. ಅಂದರೆ ಚಲೋ ಫ್ರೈ ಆಗ್ತಾವೆ. ಇವು ಎಷ್ಟು ಸ್ಲೋ ಕುಕ್ ಮಾಡ್ತಿರಲ್ಲ ಅಷ್ಟು ಚಲೋ ಕ್ರಿಸ್ಪಿ ಬರ್ತಾವ್ರಿ. ಇವ ಹೊರಗೆ ಫ್ರೈ ಆದಂಗೆ ಅನ್ನಿಸ್ತಾವೆ. ಅಂದರೆ ನೀವು ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿದ್ರಿ ಅಂತಂದ್ರೆ ಹೊರಗೆ ಚಲೋ ಫ್ರೈ ಆದಂಗೆ ಅನ್ನಿಸ್ತಾವೆ, ಅದ್ರ ಒಳಗೆ ಸಾಫ್ಟಾಗಿ ಬಿಡ್ತಾವ್ರಿ. ಫ್ರೈ ಆಗಿಂದ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇನೋ ಅವು ಸಾಫ್ಟಾಗಿನೇ ಇರ್ತವೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಅಗದಿ ಸ್ಲೋ ಫ್ರೈ ಮಾಡ್ಬೇಕು. ಇವನ್ನ ಫ್ರೈ ಮಾಡುವಾಗ ಈ ಥರ ಬಬಲ್ಸ್ ಕಡಿಮೆ ಆಗೈತಿ ಅಂತಂದ್ರೆ ಇವು ಒಂದು 80% ಕುಕ್ ಆದಂಗೆ. ಈಗೇನು ಮಾಡ್ಬೇಕಂತಂದ್ರೆ ಇದ್ರೊಳಗಾಗೆಲ್ಲ ನಾನು ಸಾಲ್ಟ್ ವಾಟರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಬೇಕು. ಇಷ್ಟು ಕ್ವಾಂಟಿಟಿಗೆ 1 ಸ್ಪೂನಷ್ಟು ಸಾಲ್ಟ್ ವಾಟರ್ ಹಾಕ್ಕೊಂಬಿಡ್ರಿ. ಯಾಕಂದರೆ ಜಾಸ್ತಿನೂ ಹಾಕಕ್ಕೆ ಹೋಗ್ಬೇಡ್ರಿ, ಭಾಳ ಉಪ್ಪು ಆಗಿಬಿಡ್ತಾವೆ. ಈ ಥರ ಸಾಲ್ಟ್ ವಾಟರ್ ಹಾಕ್ಕೊಳ್ಳೋದ್ರಿಂದ ಈ ಚಿವಡ ಎಲ್ಲ ಉಪ್ಪು ಹೀರ್ಕೊಂಬಿಡ್ತೈತೆ ರೀ. ನೀವು ಸಪ್ರೇಟಾಗಿ ಏನು ಉಪ್ಪು ಉದುರಿಸಿದ್ರೂ ಅಷ್ಟು ಉಪ್ಪು ಅನ್ಸಲ್ಲ. ಆಮೇಲೆ ಗೆಣಸು ಯಾವಾಗಿದ್ರೂ ಸ್ವೀಟೇ ಇರ್ತೈತಲ್ಲ, ಹೀಗಾಗಿ ನೀಟಾಗಿ ಎಲ್ಲ ಸಾಲ್ಟ್ನೂ ಹೀರ್ಕೊಂಬಿಡ್ತೈತೆ ಚಿವಡ. ಅದಕ್ಕೆ ಈ ಆಯಿಲ್ ಒಳಗನ್ನ 1 ಚಮಚದಷ್ಟು ಸಾಲ್ಟ್ ವಾಟರ್ ಹಾಕ್ಕೊಂಬಿಡ್ಬೇಕು. ನೋಡಿರಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಇವ್ನು ಫ್ರೈ ಮಾಡ್ಕೋಬೇಕು. ಬಬಲ್ಸ್ ಬರೋದ ಪೂರ ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಆಗಿಂದ ಇವ್ನು ತೆಗೆದು ಬಿಡ್ಬೇಕು. ಇವಾಗ ಫ್ರೈ ಮಾಡ್ದಂಗೆ ಈ ಥರ ಬ್ರೌನ್ ಕಲರ್ ಬಂದಿರ್ತಾವೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಇವ್ನು ತೆಗೆದು ಬಿಡ್ಬೇಕು. ಸ್ವಲ್ಪ ಡಾರ್ಕ್ ಕಲರ ಬರ್ಬೇಕ್ರಿ ಇವ್ನು ಫ್ರೈ ಮಾಡ್ಕೊಳ್ಳುವಾಗ. ಇಲ್ಲಾಂದ್ರೆ ತೆಗೆದು ಆಗಿಂದ ಚಲೋ ಕ್ರಿಸ್ಪಿ ಇರ್ತಾವ್ರಿ. ಸ್ವಲ್ಪ ಹೊತ್ತು ಬಿಟ್ಟು ಕೂಡಲೇ ಪೂರ ಇವೆಲ್ಲ ಮೆತ್ತಗಾಗಿಬಿಡ್ತಾವೆ. ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕ್ಕೊಳಕತ್ತೀನಿ ನಾನು. ನೋಡಿರಿ, ಈ ಥರ ಮೀಡಿಯಮ್ ಹೀಟ್ ಆಯಿಲ್ ಒಳಗೆ ಇವ್ನು ಫ್ರೈ ಮಾಡ್ಕೋಬೇಕು. ಆಮೇಲೆ ಎಷ್ಟು ಸ್ಲೋ ಕುಕ್ ಮಾಡ್ತಿರಲ್ಲ ಅಷ್ಟು ಜಾಸ್ತಿ ದಿನ ಇಟ್ಕೊಂಡು ನೀವು ತಿನ್ಬೋದು. ಬೇಗ ಮೆತ್ತಗಾಗಲ್ಲ, ಆಮೇಲೆ ಬೇಗ ಕೆಡೋದಿಲ್ಲ ರೀ ಇವ. ನೋಡಿರಿ, ಈಗ ನೆಕ್ಸ್ಟ್ ನಾನು ಸಾಲ್ಟ್ ವಾಟರ್ ಹಾಕ್ಕೊಂಡೆ. ಈಗ ಸಾಲ್ಟ್ ವಾಟರ್ ಹಾಕ್ಕೊಂಡು ಕೂಡಲೇ ಜಾಸ್ತಿ ಬಬಲ್ಸ್ ಬರ್ತಾವೆ. ಇವೆಲ್ಲ ಬಬಲ್ಸ್ ನಿಂತು ಕೂಡಲೇ ಈ ಥರ ಬ್ರೌನ್ ಕಲರ್ ಬಂದ ಕೂಡಲೇ ಇವ್ನು ತೆಗೆದು ಬಿಡಬೇಕು. ಸೊ ಇದೇ ಥರ ನಾನು ಎಲ್ಲ ಚಿವಡನೂ ಮಾಡ್ಕೊಂಡು ರೆಡಿ ಮಾಡ್ಕೋತೀನಿ. ಫ್ರೈ ಮಾಡೋದು ಒಂದು ದೊಡ್ಡದು ಕಷ್ಟದ ಕೆಲಸ ರೀ. ಯಾಕಂದ್ರೆ ಸ್ಲೋ ಕುಕ್ ಮಾಡಬೇಕಲ್ಲ, ಜಾಸ್ತಿ ಟೈಮ್ ಹಿಡಿತೈತಿದೆ. ನೀವು ಸ್ವಲ್ಪ ಬೇಕಾದ್ರೆ ಆಯಿಲ್ ಜಾಸ್ತಿ ಇಟ್ಕೊಂಡು ಜಾಸ್ತಿ ಕ್ವಾಂಟಿಟಿ ಒಳಗೆ ಫ್ರೈ ಮಾಡ್ಕೊಂಬಿಡ್ರಿ. ಆಮೇಲೆ ನಿಮ್ಗೆ ಅನ್ನಿಸ್ಬೋದು ಇವು ಜಾಸ್ತಿ ಆಯಿಲ್ ಅಬ್ಸರ್ವ್ ಮಾಡ್ಕೋತಾವಂತಂದು. ಒಂಚೂರು ಆಯಿಲ್ ಹಿಡ್ಕೊಳ್ಳೋದಿಲ್ಲ ರೀ ಈಗ ಪಿಕ್ನಿಕ್ಕಿಗೆ ಅದು ಹೋಗುವಾಗ ಏನು ತೊಗೊಂಡು ಹೋಗ್ಬೇಕಂತ ನಿಮಗೆ ಕನ್ಫ್ಯೂಷನ್ ಇತ್ತಂದ್ರೆ ಇದು ಬೆಸ್ಟ್ ಆಪ್ಷನ್ ನೋಡಿರಿ. ಯಾಕಂದ್ರೆ ಇಟ್ಕೊಂಡು ತಿನ್ಬೋದು, ಅಷ್ಟು ಕ್ರಿಸ್ಪಿಯಾಗಿರ್ತಾವೆ. ಈಗ ನೆಕ್ಸ್ಟ್ ಇದ್ರ ಜೊತೆ ಒಂದಿಷ್ಟು ನಾನು ಮಿಕ್ಸರ್ನ ರೆಡಿ ಮಾಡ್ಕೋತೀನಿ. ನೋಡಿರಿ, ಇವನ್ನೆಲ್ಲನೂ ಫ್ರೈ ಮಾಡ್ಕೋತೀನಿ. ಬೆಳ್ಳುಳ್ಳಿ, ಕರಿಬೇವು, ಕೊಬ್ಬರಿ, ಆಮೇಲೆ ದ್ರಾಕ್ಷಿ, ಗೋಡಂಬಿ, ಇಲ್ಲಿ ಶೇಂಗಾ ತೊಗೊಂಡೇನಿ, ಹಸಿಮೆಣ್ಸಿನ್ಕಾಯಿ ಮತ್ತು ಪುಟಾಣಿ ತೊಗೊಂಡೇನಿ. ಇವ್ನು ಸಪ್ರೇಟಾಗಿ ಅಗದಿ ಲೋ ಫ್ಲೇಮ್ ಒಳಗೆ ಇವ್ನು ಫ್ರೈ ಮಾಡ್ಕೋತೀನಿ ರೀ. ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಬೆಳ್ಳುಳ್ಳಿ ಏನೈತಲ್ಲ, ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡೆ ಅಂತಂದ್ರೆ ಕಲರ್ ಇಮಿಡಿಯೇಟ್ ಚೇಂಜ್ ಆಗಿಬಿಡ್ತೈತಿ, ಆದರೆ ಸಾಫ್ಟಾಗಿ ಹಾಗೆ ಇರ್ತೈತಿ.
ಈ ಬೆಳ್ಳುಳ್ಳಿ ಸಾಫ್ಟ್ ಇದ್ದಿದ್ದು ತೊಗೊಂಡೋಗಿ ನೀವು ಚಿವಡಾದಾಗ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಚಿವಡ ಬೇಗ ಸಾಫ್ಟ್ ಆಗಿಬಿಡ್ತೈತಿ. ಅದಕ್ಕೆ ಲೋ ಫ್ಲೇಮ್ ಒಳಗೆ ಇವ್ನು ಫ್ರೈ ಮಾಡ್ಕೊಂಬಿಡ್ರಿ. ಇದೇ ಥರ ನಾನು ಅಷ್ಟೂ ಫ್ರೈ ಮಾಡ್ಕೊತೀನಿ. ಈಗ ಗೋಡಂಬಿ, ದ್ರಾಕ್ಷಿ ಇವನ್ನೆಲ್ಲನೂ ಅದ್ರ ನೆನಪಿರಲಿ, ಇವನ್ನೆಲ್ಲನೂ ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ ಚಿವಡಾದಾಗ ಇದನ್ನು ಯಾವುದೋ ಆ್ಯಡ್ ಮಾಡೋದು ಬೇಡ. ಬರೀ ಗೆಣಸಿಂದಷ್ಟೇ ನೀವು ಚಿವಡ ಮಾಡ್ಕೋತೀರಿ ಅಂತಂದ್ರೆ ಬರೀ ಗೆಣಸು ಅಷ್ಟೇ ಫ್ರೈ ಮಾಡ್ಕೊಂಡು ಉಳ್ದಿದ್ದೇನು ಆಮೇಲೆ ಮಸಾಲೆ ತೋರಿಸ್ತಾನಿಲ್ಲ ಅದನ್ನೆಲ್ಲ ಹಾಕ್ಕೊಂಬಿಡ್ರಿ, ಅದು ಬೆಸ್ಟ್ ಅನ್ನಿಸ್ತೈತಿ. ಸೊ ನೋಡಿರಿ, ಈ ಥರ ನಾನು ಇವನ್ನೆಲ್ಲನೂ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ. ನಿಮಗೆ ಬೇಡಪ್ಪ ಅಂತಂದರೆ ಪುಟಾಣಿ ಅದು ನೀವು ಸ್ಕಿಪ್ ಮಾಡ್ಬೋದು. ಇನ್ನೂ ಬೇರೆ ಏನಾದರೂ ಐಟಮ್ಸ್ ಇದ್ರೊಳಗೆ ನೀವು ಆ್ಯಡ್ ಮಾಡೋದಿತ್ತಂದ್ರೆ ಆ್ಯಡ್ ಮಾಡ್ಕೋಬೋದು. ಲೈಕ್ ಉತ್ತತ್ತಿ ಅದು ಹಾಕೋತಾರೆ ಕೆಲವೊಬ್ರು, ಅವನು ನೀವು ಹಾಕೋಬೋದು. ಬಟ್ ಇವನ್ನೆಲ್ಲ ನೀವು ಲೋ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ಸೊ ದೊಡ್ಡದೊಂದು ಮಿಕ್ಸಿಂಗ್ ಬೌಲ್ ಒಳಗೆ ಇವೆಷ್ಟು ಫ್ರೈ ಮಾಡಿದ ಗೆಣಸು ಹಾಕ್ಕೊಳಕತ್ತೀನಿ. ಇವೆಷ್ಟು ಕ್ರಿಸ್ಪಿ ಆಗ್ಯಾವಂತ ನೀವು ನೋಡ್ಬೋದು. ನೀವು ಬೇಕಂದರೆ ಈ ಜಸ್ಟ್ ಗೆಣಸು ಅಷ್ಟನ್ನು ಹಿಂಗೆ ತಿನ್ಬೋದು ಇವನ್ನ. ಯಾಕಂದ್ರೆ ಸ್ವಲ್ಪ ಉಪ್ಪು ಹಾಕಿರ್ತೈತೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಉಪ್ಪು, ಆಮೇಲೆ ಚಾಟ್ ಮಸಾಲ ಪೌಡ್ರ್, ಸ್ವಲ್ಪ ಖಾರ ಪುಡಿ ಇವನ್ನೆಲ್ಲ ಹಾಕ್ಕೊಂಡು ನೀವು ತಿನ್ಬೋದು. ಬಟ್ ಇದ್ರ ಜೊತೆ ಕೊಬ್ಬರಿ ಎಲ್ಲ ಕೂಡಿದ್ರೆ ಇನ್ನೂ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಹಿಂಗಾಗಿ ನಾನು ಅವ್ನು ಜಸ್ಟ್ ಆ್ಯಡ್ ಮಾಡ್ಕೋತೀನಿ. ಈಗ ಆಗೇಲೇನು ಫ್ರೈ ಮಾಡಿ ಇಟ್ಕೊಂಡಿದ್ನೆಲ್ಲ ಕೊಬ್ಬರಿ, ಶೇಂಗಾ ಇವನ್ನೆಲ್ಲನೂ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳತ್ತೀನಿ. ಹಸಿಮೆಣ್ಸಿನ್ಕಾಯಿ ಏನದಾವಲ್ರಿ ಅಗದಿ ಕುರು ಅನ್ನೋಂಗೆ ಫ್ರೈ ಮಾಡ್ಬೇಕು, ನೆನ್ಪಿಟ್ಕೊರಿ. ಈಗ ನೆಕ್ಸ್ಟ್ ಇದ್ರೊಳಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳಕತ್ತೀನಿ. ಆಮೇಲೆ ನಾನು ಮ್ಯಾಂಗೋ ಪೌಡ್ರನ್ನ ಹಾಕ್ಕೊಳ್ತೀನಿ ರೀ ಇದ್ರಾಗ. ನಿಮ್ಮ ಹತ್ರ ಮ್ಯಾಂಗೋ ಪೌಡ್ರ್ ಇಲ್ಲ ಅಂತಂದ್ರೆ ಚಾಟ್ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡ್ರಿ. ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಕೆಂಪು ಖಾರ. ಇದು ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಗೆಣಸು ಆಲ್ರೆಡಿ ಸ್ವೀಟ್ ಇರ್ತೈತಿ. ಸೊ ಈ ಸಕ್ಕರೆ ಎದಕ್ಕಂತಂದ್ರೆ ನಾನು ಸಪ್ರೇಟಾಗಿ ಏನು ಫ್ರೈ ಮಾಡಿದ್ನೆಲ್ಲ ಶೇಂಗಾ, ಕೊಬ್ಬರಿ ಇವಕ್ಕೆಲ್ಲ ಸಕ್ಕರೆ ನಾನು ಹಾಕ್ಕೊಳಕತ್ತೀನಿ. ಸೊ ಇವನ್ನೆಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಇವೆಲ್ಲ ನೀಟಾಗಿ ಮಿಕ್ಸ್ ಆದ್ರೆ ಕರೆಕ್ಟ್ ಟೇಸ್ಟ್ ಬರ್ತೈತೆ ರೀ. ಇದು ಟೇಸ್ಟ್ ನೋಡಿರಿ, ನಿಮಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಖಾರ ಅದು ಬೇಕಂದ್ರೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 8 ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ರಿಂದ 1.5 ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಕ್ರಿಸ್ಪಿನೆಸ್ ಹಂಗೆ ಇರ್ತೈತೆ ರೀ. ಯಾಕಂದರೆ ಇವನ್ನ ಸ್ಲೋ ಕುಕ್ ಮಾಡಿರ್ತೈತಲ್ಲ, ಒಟ್ಟು ಮೆತ್ತಗಾಗೋದಿಲ್ಲ ರೀ, ಹಿಂಗೆ ಕ್ರಿಸ್ಪಿಯಾಗಿಯೇ ಇರ್ತಾವೆ. ಗೆಣಸಿಂದ ಮತ್ತು ಜಾಸ್ತಿ ಡಿಶಸ್ ಇದ್ದಾವೆ. ನೆಕ್ಸ್ಟ್ ಬರುವಂಥ ವೀಡಿಯೋಸ್ ಒಳಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಸೊ ಈ ರೆಸಿಪಿ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ನನಗೆ ಕಮೆಂಟ್ ಮಾಡಿರಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಒಳಗೆ ಓಲ್ಡ್ ರೆಸಿಪೀಸ್ ಭಾಳಷ್ಟು ಇದ್ದಾವೆ, ಒಮ್ಮೆ ಚೆಕ್ಔಟ್ ಮಾಡಿರಿ. ನನ್ನ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ನೇಮ್ ಶ್ರೀದೇವಿ ಅಡುಗೆ ಅಂತ ಐತಿ, ನೀವು ಸರ್ಚ್ ಮಾಡ್ಬೋದು. ನನ್ನ ಯೂಟ್ಯೂಬ್ ಒಳಗೆ ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಒಳಗೂ ಫಾಲೋ ಮಾಡ್ಬೋದು. ಪೇಜ್ ನೇಮ್ ಅಂತೂ ಸೇಮ್ ಇರ್ತೈತಿ, ಶ್ರೀದೇವಿ ಅಡುಗೆ ಅಂತ ಐತಿ. ಒಮ್ಮೆ ಸರ್ಚ್ ಮಾಡಿರಿ, ಫಾಲೋ ಮಾಡಿರಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.